ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಸಂಡಿಗೆ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಕಡಾಯಿಯನ್ನು ಒಲೆಯ ಮೇಲಿಟ್ಟು 1 ಲೋಟ ಅಕ್ಕಿ ಹಿಟ್ಟಿಗೆ 1.5 ಲೋಟ ನೀರನ್ನು ಹಾಕಿ ಬಿಸಿಗಿಡೋಣ. ನಂತರ 1 ಚಮಚ ಎಣ್ಣೆಯನ್ನು ಹಾಕಿ ನೀರು ಕುದಿಯುವ ಹಂತದಲ್ಲಿ 1 ಚಮಚ ಉಪ್ಪನ್ನು ಹಾಕಿ ನೀರನ್ನು ಕುದಿಸಿಕೊಳ್ಳೋಣ. ನೀರು ಚೆನ್ನಾಗಿ ಕುದ್ದ ನಂತರ 1 ಲೋಟ ಸಂಡಿಗೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳೋಣ. ಚೆನ್ನಾಗಿ ನೀರಿನಲ್ಲಿ ಕುದ್ದು ಸಂಡಿಗೆ ಹಿಟ್ಟು ಬೆಂದ ನಂತರ ಅದನ್ನು ಮುದ್ದೆಯ ಕನ್ಸಿಸ್ಟೆನ್ಸಿಗೆ ಮಾಡಿಕೊಳ್ಳೋಣ. ನಂತರ ಅದನ್ನು ಒಲೆ ಮೇಲಿಂದ ಕೆಳಗಿಳಿಸಿಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ತಣ್ಣೀರಿನ ಕೈ ಮಾಡಿಕೊಂಡು ನಾವು ಸಂಡಿಗೆ ಮಾಡುವ ಉಪಕರಣಕ್ಕೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ತಣ್ಣೀರಿನ ಕೈ ಮಾಡಿಕೊಂಡು ಉಂಡೆಯನ್ನು ಮಾಡಿಕೊಂಡು ಅದರೊಳಗೆ ಸಂಡಿಗೆ ಹಿಟ್ಟನ್ನು ಹಾಕಿ ಮುಚ್ಚಳ ಮುಚ್ಚಿ ಸಂಡಿಗೆ ಹಿಂಡಿಕೊಳ್ಳೋಣ. ತಣ್ಣೀರು ಕೈ ಮಾಡಿಕೊಂಡು ಎಷ್ಟೆಷ್ಟು ಸೈಜಿಗೆ ಬೇಕೋ ಅಷ್ಟಕ್ಕೆ ನಾವು ಕಟ್ ಮಾಡಿಕೊಳ್ಳೋಣ. ಹೀಗೆ ಎಲ್ಲ ಸಂಡಿಗೆಗಳನ್ನು ಹಾಕಿ ಬಿಸಿಲಲ್ಲಿ 2 ದಿನ ಚೆನ್ನಾಗಿ ಒಣಗಿಸೋಣ. 2 ದಿನ ಬಿಸಿಲಲ್ಲಿ ಸಂಡಿಗೆ ಚೆನ್ನಾಗಿ ಒಣಗಿದ ನಂತರ ಸಂಡಿಗೆಯನ್ನು ನಾವು ಕರಿಯಬಹುದು. ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಬಿಸಿಗಿಟ್ಟು ಎಣ್ಣೆ ಬಿಸಿಯಾದ ನಂತರ ಒಂದೊಂದು ಸಂಡಿಗೆಯನ್ನು ಹಾಕಿ ಎಣ್ಣೆಯಲ್ಲಿ ಕರಿದುಕೊಳ್ಳೋಣ. ರುಚಿಕರವಾದ ಸಂಡಿಗೆ ಸವಿಯಲು ರೆಡಿಯಾಗುತ್ತದೆ. ಇದನ್ನು ಮಾಡಿಕೊಳ್ಳಲು ಮೊದಲಿಗೆ ನಾವು 1 ಸೇರು ಅಕ್ಕಿಯನ್ನು ತೊಳೆದು ಒಣಗಿಟ್ಟು ಅದಕ್ಕೆ 1/4 kg ಸೀಮೆ ಅಕ್ಕಿ, ಅರ್ಧ ಮುಷ್ಟಿ ಜೀರಿಗೆಯನ್ನು ಹಾಕಿ ಮಿಲ್ ಮಾಡಿಸಿ ರೆಡಿ ಇಟ್ಟುಕೊಳ್ಳಬೇಕು. ಆ ಸಂಡಿಗೆ ಹಿಟ್ಟನ್ನು ಉಪಯೋಗಿಸಿಕೊಂಡು ನಾವು ಇಂದು ಪೇಣಿ ತಯಾರಿಸಿದ್ದೇವೆ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಸುಲಭ ವಿಧಾನದಲ್ಲಿ ಪೇಣಿ ತಯಾರಿಸಿದ್ದೇವೆ. Thank you.